ಸೊ ಇಮೇಲ್ ಅಡ್ರೆಸ್ಸಲ್ಲಿ 91 ಅವನು ಹುಟ್ಟಿದ ವರ್ಷ ಸೂಚಿಸ್ತಿದ್ರೆ 23 ವರ್ಷ ಇದ್ದಾಗ ಅವನು ಅಲ್ಫಾಬೆನ ಫೌಂಡ್ ಮಾಡಿದ್ದ. ಅಲ್ಫಾ O2 ಯೂಸರ್ ನೇಮ್ ಫ್ರೆಂಚ್ ಲ್ಯಾಂಗ್ವೇಜ್ ಟೆಕ್ನಾಲಜಿ ಫಾರಮ್ನಲ್ಲೂ ಇರುತ್ತೆ. 2008ರಲ್ಲಿ ಅವನು ಇಮೇಜ್ ಒಳಗಡೆ ವೈರಸ್ನ ಹೇಗೆ ತೆಗಿಬೇಕು ಅಂತ ಎಕ್ಸ್ಪ್ಲೇನ್ನೂ ಮಾಡಿದ್ದ. ಅದರ ಕೆಳಗೆ ಅವನ ಮೇಲ್ ಐ ಡಿ ಮತ್ತು ಅವನ ಹೆಸರು ಅಲೆಕ್ಸಾಂಡರ್ ಕೇಸಸ್ನೂ ಇರುತ್ತೆ. ಈಗ ಪೊಲೀಸರಿಗೆ ಅವನ ಹೆಸರು ಗೊತ್ತಾಯಿತು, ಬಟ್ ಅವನು ಎಲ್ಲಿರೋದಂತ ಗೊತ್ತಿರಲಿಲ್ಲ. ಕೇಸಸ್ ಪೇಪಾಲ್ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಅವನದು ಪ್ರೈವೇಟ್ ಇಮೇಲ್ ಅಡ್ರೆಸ್ ಕೂಡ ಇರುತ್ತೆ. ಅವನದು ಲಿಂಕ್ಡ್ಇನ್ ಪ್ರೊಫೈಲ್ನಲ್ಲಿ ಅವನು ಫ್ರೀಲ್ಯಾನ್ಸ್ ಸಾಫ್ಟ್ವೇರ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾನಂತ ಬರೆದಿರ್ತಾನೆ. ಮತ್ತು ಅವನು ತನ್ನದೇ ಸ್ವಂತ ಟೆಕ್ ಕಂಪನಿ EBX ಟೆಕ್ನಾಲಜೀಸ್ ಕೂಡ ನಡೆಸಿರ್ತಾನೆ. ಫೇಸ್ಬುಕ್ಕಲ್ಲಿ ಪೊಲೀಸರು ಹುಡುಕಿದಾಗ ಅವನ ಫಿಯಾನ್ಸಿ ಥೈಲ್ಯಾಂಡ್ದವಳು ಅಂತ ಗೊತ್ತಾಗುತ್ತೆ. ಇದರಿಂದ ಕೇಸಸ್ ಥೈಲ್ಯಾಂಡಲ್ಲಿ ಇರ್ತಾನಂತ ಗೊತ್ತಾಗುತ್ತೆ. ಅದಕ್ಕೆ ಈ ಕ್ಲೂ ಹುಡುಕ್ತಾ ಅಮೇರಿಕನ್ ಇನ್ವೆಸ್ಟಿಗೇಟರ್ಸ್